ಶಿಗ್ಗಾವಿ ತಾಲೂಕಿನ ತಡಸ ಗ್ರಾಮದಲ್ಲಿ ಉರ್ದು ಸ್ಕೂಲ್ ಹತ್ತಿರ ಇರುವ ಎಸ್ಸಿ ಎಸ್ಟಿ ಬಾಲಕರ ವಸತಿ ನಿಲಯದ ಜಾಗವನ್ನು ಕಬಳಿಸುವ ಯತ್ನವೂ ನಡೆದಿತ್ತು. ಹಾಗೆ ಆ ಜಾಗದಲ್ಲಿ ಉರ್ದು ಶಾಲೆಯ ಶೌಚಾಲಯ ನಿರ್ಮಾಣದ ಕಾಮಗಾರಿ ಕೂಡ ಪ್ರಾರಂಭವಾಗಿತ್ತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಮಾಜ ಕಲ್ಯಾಣ ಇಲಾಖೆ ನಿರ್ದೇಶಕರಿಗೆ ಸಮುದಾಯದವರು ಮನವಿಯನ್ನು ಕೂಡ ಮಾಡಿದಾಗ ಅವರು ಹಾಗೂ ಅವರ ಸಿಬ್ಬಂದಿಯವರು ಹಾಗೂ ಪಂಚಾಯಿತಿಯ ಪಿಡಿಒ ಬಂದು ಹಾಸ್ಟೆಲ್ ಜಾಗವನ್ನು ವೀಕ್ಷಣೆ ಮಾಡಿ ಅಲ್ಲಿ ಅಕ್ರಮವಾಗಿ ಶೌಚಾಲಯ ನಿರ್ಮಾಣ ಕಾಮಗಾರಿಯನ್ನು ಪರಿಶೀಲನೆ ಮಾಡಿ ಹಾಗೆ ಆ ಕಾಮಗಾರಿಯನ್ನು ಮಾಡಬಾರದು ಅಂತ ಪ್ರಾರಂಭ ಮಾಡಬಾರದು ಅಂತ ಹೇಳಿ ಅಲ್ಲಿ ಯಾವುದೇ ರೀತಿಯ ಜಾಗವನ್ನು ಅತಿಕ್ರಮಣ ಮಾಡಿಕೊಡುವುದಾಗಲಿ ಅಥವಾ ಅಕ್ರಮವಾಗಿ ಕಟ್ಟಡ ಕಟ್ಟಿಕೊಡುವುದಾಗಲಿ ಯಾರಾದರೂ ಮಾಡಿದ್ದಲ್ಲಿ ಅವರ ವಿರುದ್ಧ ಕಾನೂನು ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಸಮಾಜ ಕಲ್ಯಾಣ ಇಲಾಖೆ ನಿರ್ದೇಶಕಿಯರು ಆದಂತಹ ಸರಸ್ವತಿ ಹೆಬ್ಬಳ್ಳಿ ಅವರು ಹೇಳಿದ್ದಾರೆ. ಶಿಗ್ಗಾಂವ್ ತಡಸದಲ್ಲಿ ಇರುವಂಥ ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯ ಈಗಾಗಲೇ ಹಿಂದೆ ಇರುವಂಥ ಅಧಿಕಾರಿಗಳು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ತಾತ್ಕಾಲಿಕವಾಗಿ ವರ್ಗಾವಣೆ ಮಾಡಿದ್ದರು ಮತ್ತು ಅದೇ ಅಲ್ಲದೆ ಸರ್ಕಾರಿ ಉರ್ದು ಪ್ರೌಢಶಾಲೆ ತಡಸ ಇದಕ್ಕೂ ಸಹಿತ ತಾವು ತಾತ್ಕಾಲಿಕವಾಗಿ ಇದನ್ನು ಉಪಯೋಗಿಸ್ಕೊಳ್ಬೇಕು ಅಂತ ಹೇಳಿಬಿಟ್ಟು ಈಗಾಗಲೇ ಅವರಿಗೆ ಪತ್ರದ ಮುಖಾಂತರ ತಿಳಿಸಲಾಗಿತ್ತು. ಹೀಗೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಈ ಸ್ಥಳದಲ್ಲಿ ಒಂದು ಸಮುದಾಯ ಭವನ ಬೇಕಂತ ಹೇಳಿಬಿಟ್ಟು ಜನರ ನನಗೆ ಲಿಖಿತವಾಗಿ ಒಂದು ಪತ್ರವನ್ನು ಸಲ್ಲಿಸಿದ್ದಾರೆ. ಆ ರೀತಿ ಅವರ ಪತ್ರದ ಅಭಿಪ್ರಾಯದ ಮೇರೆಗೆ ಇಲ್ಲಿ ಒಂದು ಸಮುದಾಯ ಭವನ ಆಗಲಿ ಅಥವಾ ಮೆಟ್ರಿಕ್ ನಂತರ ಬಾಲಕರ ವಸತಿ ನಿಲಯ ಮಂಜೂರಾತಿಗೆ ಪ್ರಸ್ತಾವನೆಯನ್ನು ಮೇಲಧಿಕಾರಿಗಳಿಗೆ ಸಲ್ಲಿಸಲಾಗುವುದು. ಮೇಲಧಿಕಾರಿಗಳ ಆದೇಶ ಬಂದ ನಂತರ ಸರ್ಕಾರಿ ಆದೇಶದಂತೆ ಕ್ರಮ ತೆಗೆದುಕೊಳ್ಳಲಾಗುವುದು. ಅದಲ್ಲದೆ ಈ ಸ್ಥಳದಲ್ಲಿ ಯಾವುದೇ ಕಾಮಗಾರಿಗಳು ಕಟ್ಟಡಗಳು ಮಾಡಬಾರದೆಂದು ಅವರಲ್ಲಿ ನಾನು ಹೇಳಿದ್ದೇನೆ. ಅದೇ ರೀತಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು. ನಮಸ್ತೆ. ಹಾಗೆಯೇ ಉರ್ದು ಶಾಲೆಗೆ ಶೌಚಾಲಯವನ್ನು ಕಟ್ಟಲು ತಾಲೂಕು ಪಂಚಾಯಿತಿಯಿಂದ 4 ರಿಂದ 5 ಲಕ್ಷದವರೆಗೂ ಅನುದಾನ ಬಿಡುಗಡೆ ಆಗಿದೆ. ಆದರೆ ಅದನ್ನು ಬಿಟ್ಟು ಪಂಚಾಯಿತಿ ಕಡೆಯಿಂದ ಅದಕ್ಕೆ ಅನುದಾನ ಬೇಕು ಅಂತ ಪಟ್ಟು ಹಿಡಿದು ಅಕ್ರಮವಾಗಿ ಆ ಜಾಗದಲ್ಲಿ ಶೌಚಾಲಯ ನಿರ್ಮಾಣ ಮಾಡಲು ಮುಂದಾಗಿದ್ದಾರೆ ಎಂದು ದಲಿತ ಸಮುದಾಯದವರು ಆರೋಪಿಸಿದರು. ಹಾಗೆಯೇ ಶಿಗ್ಗಾವಿ ಸವಣೂರು ಪಟ್ಟಣದ ಶಾಸಕರು ಆದ ಯಾಶಿರ್ ಖಾನ್ ಪಠಾಣ್ ಅವರು ಈ ಹಾಸ್ಟೆಲ್ಗೆ ಬಂದು ಇದನ್ನು ವೀಕ್ಷಣೆ ಮಾಡಿ ಇಲ್ಲಿ ಸಮುದಾಯ ಭವನ ಕಟ್ಟಡ ಕಟ್ಟಲು ಅನುದಾನವನ್ನು ಬಿಡುಗಡೆ ಮಾಡಿಕೊಡಬೇಕು ಅಂತ ಎಸ್ಸಿ ಎಸ್ಟಿ ಸಮುದಾಯದವರು ಹೇಳಿಕೆ ಕೊಟ್ಟಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಇನ್ನಷ್ಟು ಹೀಗೆ ಆಸಕ್ತಿದಾಯಕ ವಿಡಿಯೋಗಳನ್ನು ಪಡೆಯಲು ನಮ್ಮ NTV ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಅನ್ನು ಒತ್ತಿ. ನಿಮ್ಮ ಬೆಂಬಲವೇ ನಮಗೆ ಸ್ಫೂರ್ತಿ.